ಮಾನವರು ಶತಮಾನಗಳಿಂದಲೇ ಎಲ್ಲವನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಹಲವಾರು ವರ್ಷಗಳ ಹಿಂದೆ ತಂತ್ರಜ್ಞಾನ ಇಲ್ಲದ ಸಮಯದಲ್ಲಿ ಅವರ ಕಲ್ಪನೆ, ಯೋಚನೆ ಮತ್ತು ತತ್ವಗಳ ಮೂಲಕ ಈ ಬ್ರಹ್ಮಾಂಡದ ಕುತೂಹಲಗಳನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದಾರೆ. ಇವುಗಳೇ ನಂತರ ಧರ್ಮದ ರೂಪ ಪಡೆದವು. ಧರ್ಮದ ಮೂಲ ಕಾರಣವೇ ಮಾನವನ ಕುತೂಹಲ. ತಮ್ಮ ಅಸ್ತಿತ್ವವನ್ನು ತಿಳಿದುಕೊಳ್ಳಲು ಮಾನವರು ಸದಾ ಪ್ರಯತ್ನಿಸುತ್ತಿದ್ದಾರೆ. ಆದರೆ ಇವತ್ತು ಕೆಲವರು ಜಾತಿ ಧರ್ಮದ ರಾಜಕಾರಣ ಮತ್ತು ಅಂಧ ಭಕ್ತರ ಕಡೆಗೆ ತಿರುಗುತ್ತಿದೆ. ಇವುಗಳನ್ನು ನಿಲ್ಲಿಸಿ ನಿಜವಾಗಿ ನಮ್ಮ ಅಸ್ತಿತ್ವದ ಕಾರಣದ ಕಡೆಗೆ ಕರೆದೊಯ್ಯುವ ಹಾಗೂ ಧರ್ಮದ ನಿಲುವನ್ನು ಉಳಿಸಲು ಇರುವ ಏಕೈಕ ಮಾರ್ಗ ವಿಜ್ಞಾನ. ವಿಜ್ಞಾನದಲ್ಲಿ ಆಗುತ್ತಿರುವ ಪ್ರಗತಿಯ ಕಾರಣದಿಂದ ಇವತ್ತು ನಾವು ನಮ್ಮ ಪುರಾತನ ಗ್ರಂಥಗಳನ್ನು ಓದುವಾಗ ನಮ್ಮ ಪೂರ್ವಜರು ಸಾವಿರಾರು ವರ್ಷಗಳ ಹಿಂದೆ ಎಷ್ಟು ಆಳವಾದ ಕಲ್ಪನೆ ಮಾಡಿದ್ದರು ಎಂಬುದು ನಮಗೆ ಸ್ಪಷ್ಟವಾಗಿ ತಿಳಿಯುತ್ತದೆ. ಕೆಲವರು ಕೇಳಬಹುದು, ವಿಜ್ಞಾನ ಎಂಬುದು ಒಂದು ಕಾಲದಲ್ಲಿ ಕೇವಲ ಕಲ್ಪನೆಯಷ್ಟೇ ಆಗಿತ್ತು ಅಂತ, ಮತ್ತೆ ಪುರಾಣದ ಪುಸ್ತಕಗಳಲ್ಲಿ ಏನು ಸಾಕ್ಷಿ ಇದೆ ಅಂತ. ಸಾವಿರಾರು ವರ್ಷಗಳ ಹಿಂದೆ ಮಲ್ಟಿವರ್ಸ್ ಮತ್ತು ಟೈಮ್ ಡೈಲೇಷನ್ ಅನ್ನೋ ಕಲ್ಪನೆಗಳನ್ನು ಮಾಡಿದ್ದಾರೆ ಅನ್ನೋದೇ ಒಂದು ದೊಡ್ಡ ವಿಸ್ಮಯವೇ ಸರಿ. ಅವರ ಆಲೋಚನೆಗಳು ನಿಜವಾಗಿಯೂ ಅಸಾಧಾರಣ. ಜಗತ್ತಿನ ಬಹುಪಾಲು ಜನರು ನಂಬಿದ್ದರು ಈ ಬ್ರಹ್ಮಾಂಡ ಎನ್ನುವುದು ಇತ್ತೀಚೆಗೆ ಅಂದರೆ 4000ರಿಂದ 5000 ವರ್ಷಗಳ ಹಿಂದೆ ಜನ್ಮ ತಾಳಿತು ಅಂತ. ಆದರೆ ನಮ್ಮ ಋಷಿಗಳು ಅಂತಹ ಸಮಯದಲ್ಲಿ ಇನ್ಫಿನಿಟಿ ಮತ್ತು ಝೀರೋಗಳ ಜೊತೆ ಆಟವಾಡುತ್ತಿದ್ದರು ಅನ್ನೋದು ತುಂಬಾ ಜನಗಳಿಗೆ ಗೊತ್ತಿಲ್ಲ. ನಮಸ್ಕಾರ ಸ್ನೇಹಿತರೆ, ಅದ್ವೈತ ದರ್ಶನಂನ ಮೊದಲನೇ ಎಪಿಸೋಡ್ಗೆ ಸ್ವಾಗತ. ಈ ಎಪಿಸೋಡ್ ಅಲ್ಲಿ ನಾವು ಅತ್ಯಂತ ರಹಸ್ಯಮಯ ಮತ್ತು ಆಶ್ಚರ್ಯಕರ ವ್ಯಕ್ತಿಯ ಬಗ್ಗೆ ಮಾತನಾಡಲಿದ್ದೇವೆ. ಅವರು ಯಾರು ಅಂದ್ರೆ ಕಾಗ್ಭೂಷಣ್. ನಮ್ಮ ಪೂರ್ವಜರು ಈಗ ವಿಜ್ಞಾನದಲ್ಲಿ ನಾವು ಕೇಳುತ್ತಿರುವ ವಿವರಗಳನ್ನು ಸಾವಿರಾರು ವರ್ಷಗಳ ಹಿಂದೆಯೇ ಹೇಗೆ ವಿವರಿಸಿದ್ದಾರೆ ಎಂಬುದನ್ನು ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯಲಿದ್ದೇವೆ. ನಮ್ಮ ಪುರಾತನ ಕಥೆಗಳ ಮೂಲಕ ಅವರು ನೀಡಿದ ಸಂಗತಿಯನ್ನು ಇಂದು ನಾವು ವಿಜ್ಞಾನದಿಂದ ಇನ್ನೂ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುತ್ತಿದ್ದೇವೆ. ಹಾಗಾದರೆ ಸ್ನೇಹಿತರೆ, ಇನ್ನು ಹೆಚ್ಚು ಕಾಲಹರಣ ಮಾಡದೆ ಈ ಚರ್ಚೆಯನ್ನು ಶುರು ಮಾಡೋಣ. ವಾಲ್ಮೀಕಿ ರಾಮಾಯಣ ಮತ್ತು ಶ್ರೀರಾಮಚರಿತ ಮಾನಸ ಎಂಬ 2 ಮಹಾಕಾವ್ಯಗಳಲ್ಲಿ ಕಾಗ್ಭೂಷಣ್ ಹೆಸರು ಬರುತ್ತದೆ. ಹಾಗೆ ಯೋಗ ವಸಿಷ್ಠ ಎಂಬ ಗ್ರಂಥದಲ್ಲೂ ಅವರ ಕುರಿತು ಹಲವು ಅಧ್ಯಾಯಗಳಿವೆ. ಅವರ ಹೆಸರು ಇಂಟ್ರೆಸ್ಟಿಂಗ್ ಅನ್ಸುತ್ತೆ. ಕಾಗ್ಭೂಷಣ್. ಕಾಗ್ ಅಂದರೆ ಕಾಗೆ ಮತ್ತು ಭೂಷಣ್ ಅನ್ನೋದು ಮೂಲತಃ ಒಂದು ಅಗ್ನಿ ಆಯುಧ, ಅಂದ್ರೆ ಅಗ್ನಿಯನ್ನು ಆಧಾರವಾಗಿ ಬಳಸುವ ಶಸ್ತ್ರಾಸ್ತ್ರ. ಇದು ಧನುರ್ವೇದದಲ್ಲಿ ಉಲ್ಲೇಖವಾಗಿರುವ 100ಕ್ಕೂ ಹೆಚ್ಚು ಆಯುಧಗಳಲ್ಲಿ ಒಂದಾಗಿತ್ತು. ಅದರಲ್ಲಿ ಭೂಷಣ್ ಎನ್ನುವುದು ವಿಶೇಷ. ಇದು ಅಗ್ನಿಶಕ್ತಿಯ ಸಂಬಂಧ ಹೊಂದಿದ ಶಸ್ತ್ರವಾಗಿತ್ತು. ಆದ್ರೆ ಗೆಳೆಯರೆ, ಕಾಗ್ಭೂಷಣ್ ಮೊದಲು ಕಾಗೆಯ ರೂಪದಲ್ಲಿ ಇರಲಿಲ್ಲ. ಅವರು ಕಾಗೆಯ ರೂಪದಲ್ಲಿ ಹೇಗೆ ಅವತರಿಸಿದ್ದರು ಮತ್ತು ಆ ರೂಪದಲ್ಲಿ ಏಕೆ ಉಳಿದರು ಎಂಬುದಕ್ಕೆ ಒಂದು ವಿಶಿಷ್ಟ ಕಥೆ ಇದೆ. ಕಾಗ್ಭೂಷಣ್ ಶಿವನ ಭಕ್ತರಾಗಿದ್ದರು. ಅವರು ಶಿವಭಕ್ತಿಯಲ್ಲಿ ಸಂಪೂರ್ಣವಾಗಿ ಲೀನರಾಗಿದ್ದವರು. ಅವರ ಮನಸ್ಸು ಶಿವನ ಧ್ಯಾನದಲ್ಲಿ ತೀವ್ರವಾಗಿ ತೊಡಗಿಸಿಕೊಂಡಿತ್ತು. ಜಗತ್ತಿನ ಬೇರೆ ಯಾವುದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಆದ್ರೆ ಒಂದು ದಿನ ಅವರು ಶಿವಪೂಜೆಯಲ್ಲಿ ತೊಡಗಿರುವಾಗಲೇ ಅವರ ಗುರುಗಳು ಬಂದರು. ಆ ಕ್ಷಣಕ್ಕೆ ಭೂಷಣ್ ಅವರಿಗೆ ಗುರುವಿಗೆ ನಮಸ್ಕಾರ ಮಾಡುವುದನ್ನು ಮರೆತರು. ಇದನ್ನು ನೋಡಿದ ಶಿವ ಕುಪಿತಗೊಂಡು ಕಾಗ್ಭೂಷಣ್ ಅವರಿಗೆ ಶಾಪವನ್ನೆತ್ತಿದರು. ಶಿವನ ಶಾಪವಂತೆ ಕಾಗ್ಭೂಷಣ್ ಅವರು ಮುಂದಿನ 1000 ಜನ್ಮಗಳನ್ನು ಮೃಗರ ರೂಪದಲ್ಲಿ ಅವತರಿಸಬೇಕಾಗಿತ್ತು. ಈ ಶಾಪವನ್ನು ಕೇಳಿದ ಅವರ ಗುರುಗಳು ಶಿವನಿಗೆ ಶಾಪವನ್ನು ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಂಡರು. ಆದರೆ ಶಿವನು ಶಾಪವನ್ನು ಹಿಂದಕ್ಕೆ ಪಡೆಯಲು ಅಸಾಧ್ಯ ಎಂದು ಹೇಳಿದರು. ತದನಂತರ ಅವರ ನಿಜವಾದ ಭಕ್ತಿಗೆ ಓಗೊಟ್ಟು ಸ್ಪಂದಿಸಿದ ಶಿವನು ಮುಂದಿನ 1000 ಜನ್ಮಗಳನ್ನು ಪಶು ರೂಪದಲ್ಲೇ ತೆಗೆದುಕೊಳ್ಳಬೇಕು. ತದನಂತರ ಅವರು ಮಾನವ ರೂಪದಲ್ಲಿ ಜನಿಸಿ ಜ್ಞಾನಿಯಾಗಿ ಪರಿಪೂರ್ಣ ಭಕ್ತಿ ಗಳಿಸಿ ಶ್ರೀರಾಮಚಂದ್ರನ ಭಕ್ತರಾಗಲಿದ್ದಾರೆ ಎಂದು. ಹೀಗೆ ಅವರು 1000 ಪಶು ಜನ್ಮಗಳನ್ನು ಮುಗಿಸಿಕೊಂಡು ಕೊನೆಗೆ ಮಾನವನ ರೂಪದಲ್ಲಿ ಪುನರ್ಜನ್ಮ ಪಡೆದರು. ಶಾಪದಿಂದ ಹೊರಬಂದ ನಂತರ ಕಾಗ್ಭೂಷಣ್ ಅವರು ಮಾನವನ ರೂಪದಲ್ಲಿ ಒಬ್ಬ ಬ್ರಾಹ್ಮಣನಾಗಿ ಜನಿಸಿದರು. ಅವರು ಜ್ಞಾನದಿಂದ ನಗರದಾದ್ಯಂತ ಉಪನ್ಯಾಸಗಳಿಗೆ ಹೋಗುತ್ತಿದ್ದರು. ವಿಭಿನ್ನ ಋಷಿಗಳಿಂದ ಧರ್ಮ ಮತ್ತು ತಂತ್ರಜ್ಞಾನವನ್ನು ಕೇಳುತ್ತಿದ್ದರು. ಒಂದು ದಿನ ಅವರು ಒಬ್ಬ ಋಷಿಯ ಉಪನ್ಯಾಸಕ್ಕೆ ಹೋದಾಗ ಅಲ್ಲಿ ಆ ಋಷಿ ನಿರ್ಗುಣ ಭಕ್ತಿ ಸಗುಣ ಭಕ್ತಿಗಿಂತ ಉನ್ನತವಾಗಿದೆ ಎಂಬ ವಿಷಯವನ್ನು ವಿವರಿಸುತ್ತಿದ್ದರು. ಆದರೆ ಈ ಮಾತು ಕಾಗ್ಭೂಷಣ್ ಅವರಿಗೆ ಇಷ್ಟವಾಗಲಿಲ್ಲ. ಅವರು ಆ ಋಷಿಯ ಮಾತುಗಳಿಗೆ ವಿರುದ್ಧವಾಗಿ ವಾದ ವಿವಾದ ಆರಂಭಿಸಿದರು. ಇದರಿಂದ ಕುಪಿತಗೊಂಡ ಆ ಋಷಿ ಕಾಗ್ಭೂಷಣ್ ಅವರಿಗೆ ನೀವು ಇನ್ನು ಮುಂದೆ ಕಾಗೆಯ ರೂಪವನ್ನು ಧರಿಸಬೇಕು ಎಂಬ ಶಾಪವನ್ನೆತ್ತಿದರು. ಆದರೆ ಬಳಿಕ ಆ ಋಷಿಗೆ ತಮ್ಮ ಶಾಪಕ್ಕಾಗಿ ಪಶ್ಚಾತ್ತಾಪವಾಗಿ ಅವರು ಶಾಪದ ಜೊತೆಗೆ ಇಚ್ಛಾಮರಣ ವರವನ್ನು ಸಹ ನೀಡಿದರು. ಈ ಇಚ್ಛಾಮರಣವೇನೆಂದರೆ
ತಮ್ಮ ಇಚ್ಛೆಗೆ ಅನುಗುಣವಾಗಿ ಮರಣವನ್ನು ಹೊಂದುವ ವರ. ತದನಂತರ ಶ್ರೀರಾಮನ ಪಾದಸ್ಪರ್ಶ ಕಾಗ್ಭೂಷಂಡಿ ಅವರಿಗೆ ಕಾಗೆಯ ರೂಪದಲ್ಲಿದ್ದಾಗಲೇ ಅವರಿಗೆ ಸಿಕ್ಕಿದ್ದರಿಂದ ಈ ಕಾಗೆಯ ರೂಪವೇ ಇಷ್ಟವಾಗಿ ಆ ಕಾಗೆಯ ರೂಪವನ್ನು ತ್ಯಜಿಸಲಿಲ್ಲ. ಈ ಕಾಗೆಯ ಅವತಾರದಲ್ಲಿಯೇ ಅವರು ನಾನಾ ಕ್ಷೇತ್ರಗಳಿಗೆ ಹಾರಾಡಿ ರಾಮಕಥೆಯನ್ನು ಬೋಧನೆ ಮಾಡತೊಡಗಿದರು. ಅವರು ಸಾಮಾನ್ಯ ಜೀವಿಯಾಗಿರಲಿಲ್ಲ, ಅವರು ಕಾಲದ ಮಿತಿಯನ್ನು ಮೀರಿದವರು. ಅವರ ಜೀವನ ಎಷ್ಟು ದೀರ್ಘವಾಗಿತ್ತು ಎಂದರೆ ಪುರಾಣಗಳ ಪ್ರಕಾರ ರಾಮಾಯಣವನ್ನು 11 ಬಾರಿ ನೋಡಿದರು, ಮಹಾಭಾರತವನ್ನು 16 ಬಾರಿ ಅನುಭವಿಸಿದರು. ಹೌದು ಗೆಳೆಯರೆ, ಇಷ್ಟು ಬಾರಿ ಈ ಮಹಾಕಾವ್ಯಗಳ ಪುನರಾವರ್ತತೆಯನ್ನು ನೋಡಿ ಅವರ ಅನುಭವದ ಶಕ್ತಿ ಹೇಗಿರಬೇಕು ಎಂದು ಒಮ್ಮೆ ಯೋಚಿಸಿ. ಪ್ರತಿ ಬಾರಿ ಈ ಮಹಾಕಾವ್ಯಗಳ ಘಟನೆಗಳು ನೋಡಿದಾಗ ಅದರ ಪರಿಣಾಮ ಬೇರೆಯೇ ಆಗಿರುತ್ತಿತ್ತಂತೆ. ಅದಕ್ಕಾಗಿ ಕಾಗ್ಭೂಷಂಡಿ ಅವರ ಕಥೆಗಳು ಅತ್ಯಂತ ರೋಚಕವಾಗಿರುತ್ತವೆ. ಅವರ ಕಥೆಗಳಲ್ಲಿ ಕಾಲ, ಜ್ಞಾನ, ಭಕ್ತಿ ಮತ್ತು ಬ್ರಹ್ಮಾಂಡಗಳ ನಾನಾ ರೂಪಗಳು ತುಂಬಿವೆ. ಈ ಕಥೆಗಳನ್ನು ನಾವು ಇಂದಿನ ವಿಜ್ಞಾನದ ದೃಷ್ಟಿಕೋನದಿಂದ ಓದಿದರೆ ನಿಜಕ್ಕೂ ಅನೇಕ ಆಧುನಿಕ ಸಿದ್ಧಾಂತಗಳು ನಮಗೆ ಸ್ಪಷ್ಟವಾಗುತ್ತವೆ. ಇದರಲ್ಲಿ ಪ್ರಮುಖವಾಗಿ ಟೈಮ್ ಡೈಲೇಷನ್, ಮಲ್ಟಿವರ್ಸ್, ಕ್ವಾಂಟಮ್ ಫಿಸಿಕ್ಸ್ ಹೀಗೆ ಹಲವಾರು ವಿಜ್ಞಾನ ಆಧಾರಿತ ಕಲ್ಪನೆಗಳು ಆ ಕಥೆಗಳೊಳಗೆ ಅಡಗಿವೆ. ಈ ರೀತಿಯ ವಿಶಿಷ್ಟ ಕಥೆಗಳು ಯೋಗ ವಸಿಷ್ಠ ಎಂಬ ಗ್ರಂಥದಲ್ಲಿ ಸಿಗುತ್ತವೆ. ಯೋಗ ವಸಿಷ್ಠ ಗ್ರಂಥದ ಕಥೆಯಲ್ಲಿ ಇಂದ್ರನು ಅಸುರರಿಂದ ಪರಾಜಿತರಾದ ನಂತರ ಒಂದು ಹೊಸ ಲೋಕಕ್ಕೆ ಹೋಗುತ್ತಾನೆ. ಆ ಲೋಕದಲ್ಲಿ ಟೈಮ್ ವಿಚಿತ್ರ ರೀತಿಯಲ್ಲಿ ನಡೆಯುತ್ತಿರುತ್ತದೆ. ಅಂದರೆ ಭೂಮಿಯಲ್ಲಿ 1 ಸೆಕೆಂಡ್, ಆ ಲೋಕದಲ್ಲಿ ವರ್ಷಗಳೇ ಕಳೆದಿರುತ್ತವೆ. ಈ ತತ್ವಗಳನ್ನು ನಾವು ಇಂದಿನ ದಿನಗಳಲ್ಲಿ ಅರ್ಥ ಮಾಡಿಕೊಳ್ಳಬಲ್ಲೆವು, ಏಕೆಂದರೆ ನಮಗೆ ಥಿಯರಿ ಆಫ್ ರಿಲೇಟಿವಿಟಿ ಗೊತ್ತಿದೆ ಮತ್ತು ಇದರ ಬಗ್ಗೆ ಈಗ ಅನ್ವೇಷಣೆ ನಡೀತಾ ಇದೆ. ಆದ್ರೆ ಈ ಟೈಮ್ ಡೈಲೇಷನ್ ಅಂತ ಪರಿಕಲ್ಪನೆ ನಮ್ಮ ಪೂರ್ವಜರು 4000 ವರ್ಷಗಳ ಹಿಂದೆಯೇ ಕೊಟ್ಟಿದ್ದರು. ಅಷ್ಟೇ ಅಲ್ಲ, ಈ ಕಥೆಯಲ್ಲಿ ಇನ್ನೂ ಅನೇಕ ಅದ್ಭುತ ಸಂಗತಿಗಳು ಸಿಗುತ್ತವೆ. ಈ ಕಥೆಯಲ್ಲಿ ಕಾಗ್ಭೂಷಂಡಿ ಮುಂದುವರೆದು ಹೇಳುತ್ತಾರೆ, ಇಂದ್ರನು ಅಸುರರಿಂದ ಸೋತ ಮೇಲೆ ಯೋಗ ಬಲ ಆಯುಧ ಬಳಸಿ ಕೂಡ ಇಂದ್ರನು ರಕ್ಷಿಸಿಕೊಳ್ಳಲಾಗದೆ ತನ್ನ ಪ್ರಾಣ ಉಳಿಸಿಕೊಳ್ಳಲು ಓಡಿ ಹೋಗುತ್ತಾನೆ. ಎಲ್ಲೂ ಅಡಗಿಸಿಕೊಳ್ಳಲು ಸಾಧ್ಯವಾಗದಿದ್ದಾಗ ಅವನು ತನ್ನ ದೇಹವನ್ನು ಅಣುವಿನ ರೂಪಕ್ಕೆ ಪರಿವರ್ತಿಸಿಕೊಂಡು ಸೂರ್ಯನ ಬೆಳಕಿನೊಳಗೆ ತಮ್ಮನ್ನು ಅಡಗಿಸಿಕೊಳ್ಳುತ್ತಾನೆ. ನಮಗೆಲ್ಲ ಗೊತ್ತಿರೋ ಹಾಗೆ ಅಣು ಪರಮಾಣುಗಳ ಬಗ್ಗೆ 100ರಿಂದ 200 ವರ್ಷಗಳ ಹಿಂದೆ ಅಷ್ಟೇ ನಮಗೆ ಗೊತ್ತಾಗಿದೆ. ಆದ್ರೆ ಪುರಾಣದಲ್ಲಿ ಇದು ಬಹಳ ಹಿಂದೆಯೇ ಉಲ್ಲೇಖಿತವಾಗಿದೆ. ಹಾಗೆ ಮುಂದುವರಿದು ಕಾಗ್ಭೂಷಂಡಿ ಹೇಳುತ್ತಾರೆ, ಅಣುವಾಗಿ ಪರಿವರ್ತನೆಗೊಂಡ ಇಂದ್ರನಿಗೆ ಟೈಮ್ ನಿಂತು ಹೋಗುತ್ತೆ ಅಂತ. ನಮಗೆ ಇವಾಗ ಗೊತ್ತು, ನಾವು ಯಾವಾಗ ಲೈಟ್ ನ ಸ್ಪೀಡ್ ನಲ್ಲಿ ಟ್ರಾವೆಲ್ ಮಾಡಿದ್ರೆ ಟೈಮ್ ನಮಗೆ ಸ್ಟಾಪ್ ಆಗತ್ತೆ ಅಂತ. ಆದ್ರೆ ಇದರ ಉಲ್ಲೇಖ ನಮ್ಮ ಪುರಾಣದಲ್ಲಿ ಸಾವಿರಾರು ವರ್ಷಗಳ ಹಿಂದೆಯೇ ಟೈಮ್ ಸ್ಪೀಡ್ ಮತ್ತು ಡೈಲೇಷನ್ ಬಗ್ಗೆ ಉಲ್ಲೇಖವಾಗಿದೆ. ಇಲ್ಲಿ ಕಾಗ್ಭೂಷಂಡಿ ಅವರು ಟೈಮ್ ಲೈನ್ ಅಥವಾ ಕಾಲರೇಖೆಯ ತತ್ವವನ್ನು ಬಹು ವಿವರವಾಗಿ ವಿವರಿಸಿದ್ದಾರೆ. ಅವರು ಹೇಳುವಂತೆ ಇಂದ್ರನ ಮಗನೇ ಮುಂದಿನ ಇಂದ್ರ, ಅವನ ಮಗನೇ ಮುಂದಿನ ಇಂದ್ರ, ಹೀಗೆ ನಿರಂತರವಾಗಿ ಇಂದ್ರನ ಸ್ಥಾನ ಪದವಿ ರೂಪದಲ್ಲಿ ಸಾಗುತ್ತದೆ. ಹೆಚ್ಚು ಜನರಿಗೆ ಗೊತ್ತಿಲ್ಲ, ವೈದಿಕ ಸಾಹಿತ್ಯದಲ್ಲಿ ಇಂದ್ರನು ಪರಮಬ್ರಹ್ಮ ಸ್ವರೂಪವೆಂದು ಹೇಳಲಾಗಿದೆ. ಆದರೆ ಪುರಾಣಗಳಲ್ಲಿ ಇಂದ್ರನು ಒಂದು ಧೂರ್ತ ಅಹಂಕಾರಿಯು ಬಲಹೀನ ರಾಜನಂತೆ ಚಿತ್ರಿಸಲ್ಪಟ್ಟಿದೆ. ಇಂದ್ರ ಎನ್ನುವುದು ವ್ಯಕ್ತಿಯ ಹೆಸರಲ್ಲ, ಅದು ಒಂದು ಪದವಿ. ಇಂದ್ರನ ಸ್ಥಾನವು ಶಾಶ್ವತವಲ್ಲ, ಅದು ಕಾಲಕಾಲಕ್ಕೆ ಬದಲಾಗುತ್ತಾ ಹೋಗುತ್ತದೆ. ಅದೇ ಕಾರಣಕ್ಕೆ ಪುರಾಣಗಳಲ್ಲಿ ನಾವು ಬೇರೆ ಬೇರೆ ಇಂದ್ರನನ್ನು ನೋಡುತ್ತೇವೆ, ಬೇರೆ ಗುಣಗಳೊಂದಿಗೆ, ಬೇರೆ ಶಕ್ತಿಗಳೊಂದಿಗೆ. ಮತ್ತು ಅವರು ಸ್ಪಷ್ಟವಾಗಿ ಹೇಳುತ್ತಾರೆ, ಈ ಸೃಷ್ಟಿ, ಈ ಜಗತ್ತು, ಈ ಕಲ್ಪನೆ ಇವೆಲ್ಲವೂ ಬಾಹ್ಯ ಬಿಂಬಗಳಷ್ಟೇ, ನಿಜವಾದ ಅಸ್ತಿತ್ವವಲ್ಲ. ಹೀಗಾಗಿ ಇದನ್ನು ಪ್ರತಿಬಿಂಬ ಎಂದು ಕರೆಯುತ್ತೇವೆ. ಇದೇ ರೀತಿ ಇದರ ಬಗ್ಗೆ ಅನ್ವೇಷಣೆಗಳು ನಡೆಯುತ್ತಾ ಇದೆ. ಕ್ವಾಂಟಮ್ ಫಿಸಿಕ್ಸ್ ಕೂಡ ಇದೇ ಹೇಳುತ್ತೆ, ಈ ಬ್ರಹ್ಮಾಂಡ ಒಂದು ಹೋಲೋಗ್ರಾಮ್ ಅಂತ, ಅಂದರೆ ಪ್ರತಿಬಿಂಬವಷ್ಟೇ. ವೇದಗಳು ಎಂದರೆ ನಮ್ಮ ಭಾರತೀಯ ಸಂಸ್ಕೃತಿಯ ಮೂಲ. ಅವುಗಳೇ ಹಿಂದೂ ತತ್ವಶಾಸ್ತ್ರಕ್ಕೆ ಜನ್ಮ ಕೊಟ್ಟಿದ್ದವು. ಮತ್ತೆ ಈ ಹಿಂದೂ ತತ್ವಶಾಸ್ತ್ರವೇ ನಮಗೆ ಈ ಬ್ರಹ್ಮಾಂಡದ ಜೀವನದ ಮತ್ತು ಅಸ್ತಿತ್ವದ ಬಗ್ಗೆ ಅರಿವುಗಳನ್ನು ಕೊಡುತ್ತಾ ಬಂದಿದೆ. ಹೀಗೆ ಆಳವಾಗಿ ಯೋಚನೆ ಮಾಡಿದ್ರೆ ಈ ಸೃಷ್ಟಿ ಕಲ್ಪನೆ ಮಾತ್ರ. ಮೋಕ್ಷದ ಕಡೆ ಸಾಗಿದರೆ ನೋವು, ಖುಷಿ ಎಲ್ಲವೂ ಭ್ರಮೆ. ಈ ವೇದಗಳ ಮುಖಾಂತರ ನಮ್ಮ ಅಸ್ತಿತ್ವಗಳನ್ನು ಕಂಡುಕೊಳ್ಳೋಣ. ಧನ್ಯವಾದಗಳು.